ಸಮಸ್ತ ಸಾರಿಗೆ ನೌಕರರಲ್ಲಿ ನನ್ನದೊಂದು ವಿನಂತಿ, ದಯಮಾಡಿ ಅತಿ ಹೆಚ್ಚಿನ ಚಂದಾದಾರರಾಗಲು ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಸರ್ ನಮಸ್ಕಾರ, ಧನಂಜಯ ಸಾರಿಗೆ ಟಿವಿನ ಸರ್. BMTC ಚಾಲಕರಿಗೂ ಮತ್ತು ಕಂಡಕ್ಟರ್ಗೆ ನೈಟ್ ಆಲ್ಟಿಂಗಲ್ಲಿ ಇರಬೇಕಾದ್ರೆ ಮೂಲಭೂತ DC, CTM, CPM ಈ ಥರ ಅಧಿಕಾರಿ ವರ್ಗವನ್ನು ವಿಕೇಂದ್ರೀಕರಣ ಮಾಡಿಕೊಂಡು ಅಧಿಕಾರಿಗಳು ಎಲ್ಲರಿಗೂ ಸಹ ಒಂದೊಂದು ಸ್ವಂತ ಚೇಂಬರ್ಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಅವ್ರುಗಳಿಗೆ ಸಂಬಂಧಪಟ್ಟಂಗೆ ಒಂದೊಂದು ಕಾರ್ಗಳು ಮತ್ತು ಅದಕ್ಕೊಬ್ಬರು ಡ್ರೈವರು ಮತ್ತು ಅದಕ್ಕೊಬ್ಬರು P1ಗಳನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲೂ ಸಹ ಸಾರಿಗೆ ಸಂಸ್ಥೆಯಲ್ಲಿ ದುಡಿತಾ ಇರ್ತಕ್ಕಂಥ ವರ್ಗ ಅಂತಕ್ಕಂಥದ್ದೇನಿದೆ, ಈ ರಾತ್ರಿಯ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಚಾಲಕ ನಿರ್ವಾಹಕರುಗಳೇನಿದ್ದಾರೆ ಅಂಥವ್ರಿಗೂ ಸಹ ಇವರು ಸರಿಯಾದಂಥ ರೀತಿಯಲ್ಲಿ ಸೌಲಭ್ಯ ಕೊಡಬೇಕು ಅಂತಕ್ಕಂಥದ್ದು ಸಂಸ್ಥೆಯ ಒಳಗಡೆ ಇದೆ. ಆದರೆ ಇವೆಲ್ಲವನ್ನು ಗಾಳಿಗೆ ತೂರಿ ಇವತ್ತು ಸಂಸ್ಥೆಯ ಚಾಲಕ ನಿರ್ವಾಹಕರು ಬೀದಿಯಲ್ಲಿ ಮಲಗ್ತಕ್ಕಂಥ ಸ್ಥಿತಿಗೆ ತಂದಿರತಕ್ಕಂಥದ್ದು ಸಾರಿಗೆ ಅಧಿಕಾರಿಗಳ ಒಂದು ದೌರ್ಜನ್ಯ ಅಂತಂದ್ರೂ ಸಹ ತಪ್ಪಾಗಲಾರ್ದು. ಏಕೆಂದರೆ ಇವರು ಮಾತ್ರ ಮನೆಯಲ್ಲಿ ಆರಾಮಾಗಿ ಮಲ್ಕೊಂಡಿದ್ದು, ಡ್ರೈವರ್ ಕಂಡಕ್ಟರ್ಗಳು ಎಲ್ಲಾದ್ರೂ ಸಹ ಮಲ್ಕೊಂಡವ್ರು ಹಾಳಾಗೋಗಲಿ ಅಂತಕ್ಕಂಥ ಒಂದು ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯಿಂದ ಹೊರಗಡೆ ಬಂದರೆ ಎಲ್ಲ ಸಮಸ್ಯೆಗಳು ಸಹ ಈಡೇರುತ್ತೆ. ನಮ್ಮ ಸಂಘದ ಗೌರವಾಧ್ಯಕ್ಷ ಅಂತ ಭಾಸ್ಕರ್ ಅವರು ಸಹ ಇದ್ರ ಬಗ್ಗೆ ಹಲವಾರು ಬಾರಿ ಧ್ವನಿ ಎತ್ತಿದ್ರು. ಪಾಪ ಅವರು ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ಮಲಗಿರ್ತಾರೆ, ನೀವು ಅದು ಕಂಡರೆ ನಿಮ್ಗೇನು ಆಗಲ್ವಾ ಅಂತಕ್ಕಂಥದ್ದನ್ನು ನಾವು ಸಹ ನಿನ್ನೆ ಈ ವಿಚಾರವಾಗಿ ನಮ್ಮ ಗೌರವಾಧ್ಯಕ್ಷ ಹತ್ರ ಸುದೀರ್ಘವಾದಂಥ ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿನದಲ್ಲಿ ನಾನು ಸಂಸ್ಥೆಯ ನೌಕರರಲ್ಲಿ ಕೇಳ್ಕೊತಾ ಇದ್ದೀನಿ, ನಿಮ್ಮ ದೈನಂದಿನ ಸಮಸ್ಯೆಗಳ ಬಗ್ಗೆ ಮತ್ತು ದೈನಂದಿನ ಬದುಕಿನ ಬಗ್ಗೆ ಚಿತ್ರಣವನ್ನು ಸಾಮಾಜಿಕ ಮತ್ತು ನ್ಯಾಯಪರವಾದಂಥ ಧ್ವನಿ ಎತ್ತೋದಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘ ನಿಮ್ಮ ಮುಂದೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ಎಲ್ಲೆಲ್ಲಿ ರಾತ್ರಿ ಪಾಳಿ ತಂಗ್ತಕ್ಕಂಥ ನಮ್ಮ ಡ್ರೈವರ್ಗಳ ಸ್ಥಿತಿ ಯಾವ ರೀತಿ ಇದೆ, ಕಂಡಕ್ಟರ್ಗಳ ಸ್ಥಿತಿ ಯಾವ ರೀತಿ ಇದೆ, ಮತ್ತು ಮೆಕ್ಯಾನಿಕ್ಗಳ ಸ್ಥಿತಿಗಳು ಯಾವ ರೀತಿ ಇದೆ ಅಂತಕ್ಕಂಥದ್ರ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಾರಿಗೆ ಟಿವಿಯ ಮುಖಾಂತರವಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಈ ವಾರದಿಂದಲೇ ಕೈ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಏಕೆಂದರೆ ಇವತ್ತು ಬೆಂಗಳೂರು ಮಹಾನಗರದೊಳಗಡೆ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ. ಒಂದೊಂದು ಕಡೆ TTMCಗಳಿದೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಾರಿಗೆ ನೌಕರರ ಬೆವರ ಹನಿಯ ಸಂಪಾದನೆಯಿಂದ ಕಟ್ಟಿದಂಥ ಬಿಲ್ಡಿಂಗ್ಗಳು ಅವೆಲ್ಲವೂ ಸಹ. ಅಂಥ ಕಾರ್ಮಿಕರನ್ನು ಬೀದಿಲಿ ಮಲಗಿಸಿ ಅಧಿಕಾರಿ ವರ್ಗ ಮಾತ್ರ ಬೆಚ್ಚಗೆ ಮನೆಯಲ್ಲಿ ಕೂರ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇದಕ್ಕೆ ಕಾರಣ ಸರ್ಕಾರನ ಇಲ್ಲ BMTC ಆಡಳಿತ ಮಂಡಳಿನ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು. ಮತ್ತು ಮುಂದುವರೆದ ಭಾಗವಾಗಿ KSRTCಲಿರ್ಬೋದು, ಈಶಾನ್ಯವಾಗಿರ್ಬೋದು, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಇಂಥ ಸಮಸ್ಯೆಗಳ ಬಗ್ಗೆ ಹಂತವಾಗಿ ನಾವು ಸಹ ನಿಮ್ಮ ಕಡೆ ಪಯಣವನ್ನು ಬೆಳೆಸ್ತಾ ಇದ್ದೀವಿ. ಹಾಗಾಗಿ ನಾನು ಸಮಸ್ತ ಕಾರ್ಮಿಕರಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಧ್ವನಿ ಆಗಬೇಕು ಅಂತಂದರೆ ನೀವು ಎಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ನನ್ನ ವಾಟ್ಸಪ್ ನಂಬರ್ಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನನ್ನ ವಾಟ್ಸಪ್ ನಂಬರ್ 7349566623 ನಂಬರ್ ಆಗಿರುತ್ತದೆ. ಏಕೆಂದರೆ ಇಲ್ಲಿಯವರೆಗೂ ಸಹ ಆಡಳಿತ ಮಾಡ್ಕೊಂಡು ಬಂದಂಥ ಸಂಘಟನೆಗಳಾಗಿರ್ಬೋದು ಮತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಸಾರಿಗೆ ನೌಕರರ ಒಂದು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿಲ್ಲ. ಯಾಕಂದರೆ ಇವರಿಗೆ ಓಡಾಡೋದಕ್ಕೆ ಕಾರಿದೆ, ಆರಾಮಾಗಿ ಡ್ರೈವರ್ ಇದ್ದಾರೆ, ಕೈ ಕೆಳಗಡೆ ಕೂತ್ಕೊಂಡು ಕಾಫಿ ತಂದ್ಕೊಡೋಕ್ಕೂ ಸಹ P1ಗಳಿದ್ದಾರೆ. ಆದರೆ ರಾತ್ರಿಯ ಪಾಳಿಯಲ್ಲಿ ತಂಗ್ತಕ್ಕಂಥ ಚಾಲಕರ ಪರಿಸ್ಥಿತಿ ಏನಿದೆ, ನಿರ್ವಾಹಕರ ಪರಿಸ್ಥಿತಿ ಏನಿದೆ, ಅವರು ಯಾವ ರೀತಿಯಲ್ಲಿ ಮಲಗ್ತಾ ಇದ್ದಾರೆ, ಬಸ್ಸಿನ ಪ್ಲಾಟ್ಫಾರ್ಮ್ ಮೇಲೆ ಮಲಗ್ತಾ ಇದ್ದಾರೆ. ಆ ಬಸ್ ಸ್ಟ್ಯಾಂಡಿನಲ್ಲಿ ಲಕ್ಷಾಂತರ ಬಾಡಿಗೆ ಬರೋದಕ್ಕೆ ವಾಣಿಜ್ಯೋದ್ಯಮಕ್ಕೆ ಬಳಸ್ಕೊತೀರ ಸ್ವಾಮಿ. ಅಲ್ಲಿ ನಮ್ಮ ಚಾಲಕ ನಿರ್ವಾಹಕರಿಗೆ ತಂಗುದಾಣವನ್ನು ನಿರ್ಮಿಸಿಕೊಟ್ರೆ ನೀವು ಕಳ್ಕೊಳ್ತಕ್ಕಂಥದ್ದು ಏನಿದೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ. ಹಾಗಾಗಿ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರ ಸಂಘ ಕೈಗೆತ್ತಿಕೊಂಡಿದೆ. ಯಾಕೆಂದರೆ ದಿನನಿತ್ಯ 8 ರಿಂದ 12 ಅವರು ದುಡಿದಂಥ ಒಬ್ಬ ಚಾಲಕ ಬಸ್ಸಿನ ಪ್ಲಾಟ್ಫಾರ್ಮ್ ಮೇಲೆ ರೆಟ್ಟನ್ನು ಹಾಸ್ಕೊಂಡು, ಗೋಣಿಚೀಲವನ್ನು ಹಾಸ್ಕೊಂಡು, ಮತ್ತೊಂದನ್ನು ಹಾಸ್ಕೊಂಡು ಯಾವ ರೀತಿ ದೈನಂದಿನ ದುಸ್ಥಿತಿಯಲ್ಲಿ ಕಾಲವನ್ನು ಮಾಡ್ತಾಯಿದ್ದಾನೆ. ಮತ್ತು ಅವನು ಬೆಳಗ್ಗೆ ಎದ್ದು ನಿಂತರೆ ಯಾವ ರೀತಿಯಲ್ಲಿ ಪಾಪ ಆ ಮೈಕೈ ನೋವಿನಲ್ಲಿ ಅವನಿಗಿರ್ತಕ್ಕಂಥ ಅನಾರೋಗ್ಯದ ವ್ಯವಸ್ಥೆ ಒಳಗಡೆ ಕೆಲಸವನ್ನು ಮಾಡಿ ಈ ಸಂಸ್ಥೆಯನ್ನು ಹಲವಾರು ಪ್ರಶಸ್ತಿಗೆ ಕಾರಣಕರ್ತನಾದಂಥ ಒಬ್ಬ ಚಾಲಕ ನಿರ್ವಾಹಕರನ್ನು ಯಾವ ಮಟ್ಟದಲ್ಲಿ ತೆಗೆದುಕೊಂಡೋಗಿ ಸಂಸ್ಥೆ ಅವನನ್ನು ದಯನೀಯ ಸ್ಥಿತಿಯಾಗಿ ತಲುಪಿಸಿದೆ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಪ್ರಚಾರ ಮಾಡ್ತಾಯಿದ್ದೀವಿ. ಏಕೆಂದರೆ ಸಂಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ನ್ಯಾಯ ಕೇಳ್ತೀವಿ ಅಂತ ಹೊರಟು ನಿಂತರೆ ಅಂಥವರನ್ನು FIR ಹಾಕಿಸ್ತೀನಿ, ಅಧಿಕಾರಿಗಳ ವಿರುದ್ಧ ಮಾತಾಡಿದ್ರೆ ಸರಿ ಬರಲ್ಲ ಅಂತಕ್ಕಂಥ ದಮನಕಾರಿ ನೀತಿಯ ವಿರುದ್ಧವಾಗಿ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಸಂಘ ಇವತ್ತು ಹೊರಟು ನಿಂತಿದೆ. ನೀವು ಮೂಲಭೂತ ಸೌಕರ್ಯವನ್ನು ಕೊಡಿ, ನಾವು ಸಹ ಸುಮ್ಮನೆ ಇರ್ತೀವಿ ಅಂತಕ್ಕಂಥ ವಿಚಾರವನ್ನು ಎತ್ಕೊಂಡು ಇವತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಏನು ಏಷ್ಯಾ ಖಂಡದಲ್ಲಿ ದೊಡ್ಡ ಮಹಾನಗರ, ಈ ಮಹಾನಗರದಲ್ಲಿ ಚಾಲಕರ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಎಂಬತಕ್ಕಂಥದ್ದನ್ನು ಸಾರಿಗೆ ಟಿವಿಯ ಮುಖಾಂತರವಾಗಿ ಬೆಳಕು ಚೆಲ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಮತ್ತು ಕೆಲವೊಂದು ಸ್ಥಳಕ್ಕೆ ಸನ್ಮಾನ್ಯ ನಮ್ಮ ಗೌರವಾಧ್ಯಕ್ಷರಂಥ ಭಾಸ್ಕರ್ ರಾವ್ ಅವರು ಸಹ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾಕೆಂದರೆ ಹಲವಾರು ಮೀಟಿಂಗ್ಗಳಲ್ಲಿ ನಮ್ಮ ಭಾಸ್ಕರ್ ಅವರು ಇದ್ರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಚಾಲಕರಿಗೆ ಉತ್ತಮವಾದಂಥ ಸೌಲಭ್ಯವನ್ನು ಕೊಡಿ, ಪಾಪ ಅವರು ರಾತ್ರಿ ಪಾಳಿ ತಂಗ್ತಕ್ಕಂಥದ್ರಲ್ಲಿ ಅವರಿಗೆ ಉತ್ತಮವಾದಂಥ ಸೌಲಭ್ಯವನ್ನು ಕೊಡಿ ಅಂತಕ್ಕಂಥದ್ದನ್ನು ಇವತ್ತು ಬೆಂಗಳೂರು ಮಹಾನಗರದಂಥ ನಗರದಲ್ಲಿ ಒಂದು ಕಡೆಯೂ ಸಹ
ಚಾಲಕರ ತಂಗುದಾಣಗಳು ಇಲ್ಲವೇ ಇಲ್ಲ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇರ್ಬೋದು, ಕೆಂಗೇರಿ TTMC ಇರ್ಬೋದು, ಯಶವಂತಪುರ TTMC ಇರ್ಬೋದು, ದೊಂಬಲೂರು TTMC ಇರ್ಬೋದು, ಸಿಲ್ಕ್ ಬೋರ್ಡ್ ಇರ್ಬೋದು, ಈ ಥರ ಹಲವಾರು ಹೇಳ್ತಾ ಹೋದರೆ ಬೇಜಾನ್ ಕಡೆ ಇದೆ. ಹೊಸಕೋಟೆ ಇರ್ಬೋದು, ಎಲ್ಲ ಕಡೆ TTMCನ ಕಟ್ಟು ಲಕ್ಷಾಂತರ ರೂಪಾಯಿ ಬಾಡಿಗೆನ ತೆಗೆದುಕೊಳ್ತಾ ಇದ್ದೀರಾ. ಆದರೆ ಆ ಬಿಲ್ಡಿಂಗಿಗೆ ಕಟ್ಟಕ್ಕೆ ಕಾರಣಕರ್ತದಂಥ ಕಾರ್ಮಿಕರನ್ನ ಬೀದಿಯಲ್ಲಿ ಗೋಣಿ ಚೀಲದ ಕೆಳಗಡೆ ಮಲಗಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಆಡಳಿತ ಅಧಿಕಾರಿಗಳ ಯಾವ ರೀತಿಯಲ್ಲಿ ಕಾರ್ಮಿಕ ವರ್ಗವನ್ನು ನಡೆಸ್ಕೊತಾ ಇದ್ದೀರಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಈ ಎಲ್ಲವನ್ನು ಎಳೆ ಎಳೆಯಾಗಿ ಮತ್ತು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೂ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮುಂದುವರೆದ ಭಾಗವಾಗಿ ಕಾನೂನು ಹೋರಾಟವನ್ನು ಸಹ ಮಾಡ್ತೀವಿ. ಹೈಕೋರ್ಟಿಗೆ ರಿಟ್ ಪಿಟಿಷನ್ ಆಗ್ತಕ್ಕಂಥ ಕೆಲಸವನ್ನು, ಯಾಕೆಂದರೆ ಇವೆಲ್ಲವನ್ನು ದೃಶ್ಯ ಮಾಧ್ಯಮದ ಸಮೇತ ಮತ್ತು ಫೋಟೋಗ್ರಫಿಯ ಸಮೇತ ಎಲ್ಲವನ್ನು ಕಾನೂನಿನ ಹೋರಾಟಕ್ಕೂ ಸಹ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಏಕೆಂದರೆ ಕಾರ್ಮಿಕರ ಸಮಸ್ಯೆಗಳನ್ನು ಯಾರೂ ಸಹ ಕೇಳ್ತಾ ಇಲ್ಲ ಅಧಿಕಾರಿ ವರ್ಗ ಅಂತಕ್ಕಂಥದ್ದು ನಮ್ಮ ನೋವಾಗಿದೆ. ಆ ನೋವನ್ನು ಹೇಳಬೇಕು ಅಂತ ಹೋದರೆ ಅಧಿಕಾರಿಗಳು ದುಂಡಾವರ್ತನೆಯಲ್ಲಿ ನಮ್ಮ ಮೇಲೆ ಮುಗಿಬೀಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಯಾವ ಅಧಿಕಾರಿಯ ಹತ್ರ ನಾವು ಹೋಗಿ ಹೇಳ್ಕೋಬೇಕು ಅಂತ ಹೋದರೆ ಆ ಅಧಿಕಾರಿ ನಮ್ಮ ಮೇಲೆ ಪೊಲೀಸ್ ಪ್ರಕರಣವನ್ನು ದಾಖಲಿಸಿ ನಿಮ್ಮನ್ನು ಒಳಗಡೆ ಕಳಿಸ್ತೀವಿ ಅಂತಕ್ಕಂಥ ಧಮಕಿ ಆಗ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಹೊರಟು ನಿಂತಿದ್ದಾರೆ. ಆ ಎಲ್ಲದಕ್ಕೋಸ್ಕರ ನಾವು ಈ ರೀತಿಯ ಬೆಳಕು ಚೆಲ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಸನ್ಮಾನ್ಯ ರಾಜ್ಯಪಾಲರಿಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಒಂದು ಚಿತ್ರಣ ಏನಿದೆ, ಕಾರ್ಮಿಕ ವರ್ಗದ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಏನಿದೆ, ಇದನ್ನು ಸಂಪೂರ್ಣವಾಗಿ ಎಳೆ ಎಳೆಯಾಗಿ ಪತ್ರ ಮುಖೇನವಾಗಿ ಮತ್ತು ವಿಡಿಯೋಗ್ರಫಿ ಮುಖಾಂತರವಾಗಿ ಮತ್ತು ಫೋಟೋಗ್ರಫಿಯ ಮುಖಾಂತರವಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ನಾನು ನಿಮ್ಮ ಬಳಿಗೆ ಬರ್ತಾಯಿದ್ದೀನಿ. ಇಂದಿನಿಂದ ನೈಟ್ ಎಲ್ಲೆಲ್ಲಿ ಚಾಲಕರು ತಂಗುದಾಣಗಳನ್ನು ಮಾಡ್ಕೊಂಡಿದ್ದೀರಾ ಅಲ್ಲಿ ಬಂದು ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಕುಶಲೋಪರಿಯನ್ನು ವಿಚಾರಿಸ್ತಾ ಇದ್ದೀನಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತೀನಿ.